ಶನಿವಾರ ರಾತ್ರಿ ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಡಿನ್ನರ್ ಕಾರ್ಯಕ್ರಮದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಶೂಟರ್ನ ಮೊದಲ ಚಿತ್ರಗಳನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬಿಡುಗಡೆ ಮಾಡಿದ್ದಾರೆ. ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಶಂಕಿತ ವ್ಯಕ್ತಿಯ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಭದ್ರತಾ ಲೋಪದ ಕುರಿತು ಮತ್ತಷ್ಟು ಮಾಹಿತಿಯನ್ನ ಸಾರ್ವಜನಿಕರ ಮುಂದೆ ಇಟ್ಟಿದ್ದಾರೆ. ಚಿತ್ರದಲ್ಲಿ ಶಂಕಿತ ವ್ಯಕ್ತಿಯನ್ನ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ನೆಲಕ್ಕೆ ಕೆಡವಿ ಸಂಬಂಧಿಸ್ತಾ ಇರುವುದನ್ನು ಕಾಣಬಹುದು. ಶೂಟರ್ ಸುಮಾರು 20 ರಿಂದ 45 ವರ್ಷದ ಯುವಕನಂತೆ ಕಾಣ್ತಾ ಇದ್ದಾನೆ ಎಂದು ವರದಿಯಾಗಿದೆ. ಶೂಟರ್ ಬಳಸಿದ್ದ ಎನ್ನಲಾದ ಸಣ್ಣ ಪ್ರಮಾಣದ ಪಿಸ್ತೂಲ್ ಸಹ ಚಿತ್ರದಲ್ಲಿ ಕಂಡುಬಂದಿದೆ. ಈತ ಹೋಟೆಲ್ನ ಭದ್ರತಾ ತಪಾಸಣೆಯನ್ನ ಮೀರಿ ಒಳಗೆ ಹೇಗೆ ಬಂದ ಎಂಬುದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಫೋಟೋ ಹಂಚಿಕೊಂಡ ಟ್ರಂಪ್, ನಮ್ಮ ಭದ್ರತಾ ಪಡೆಗಳು ಅತ್ಯಂತ ವೇಗವಾಗಿ ಈತನನ್ನ ಮಟ್ಟ ಹಾಕಿವೆ. ಇಂತಹ ವಿಧ್ವಂಸಕ ಕೃತ್ಯಗಳು ನನ್ನನ್ನ ಅಂಜಿಸಲು ಸಾಧ್ಯವಿಲ್ಲ ಎಂದು ಬರೆದುಕೊಂಡಿದ್ದಾರೆ. ಬಂಧಿತ ವ್ಯಕ್ತಿಯನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದ್ದು ಎಫ್ಬಿಐ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈತ ಯಾವುದೇ ಸಂಘಟನೆಯೊಂದಿಗೆ ಗುರುತಿಸಿಕೊಂಡಿದ್ದಾನೆಯೇ ಅಥವಾ ವೈಯಕ್ತಿಕ ದ್ವೇಷದಿಂದ ಈ ಕೃತ್ಯ ಎಸಗಿದ್ದಾನೆಯೇ ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಿದೆ.